ಡಿಕೆ ಎಚ್ಡಿಕೆ ಮತ್ತೊಂದು ಫೈಟ್ ಶುರುವಾಗಿದೆ. ಇವರ ಮಧ್ಯದಲ್ಲಿ ಮತ್ತೊಂದು ಪಂಥಾಹ್ವಾನ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ. ನಿನ್ನೆ ಈ ಬಗ್ಗೆ ಮಾತನಾಡಿದ್ರು ಎಚ್ಡಿಕೆ. ಈ ಪಂಥಾಹ್ವಾನಕ್ಕೆ ಬಹಿರಂಗವಾಗಿ ಚರ್ಚೆಯನ್ನ ಮಾಡೋಕೆ ನಾನು ಕೂಡ ರೆಡಿ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ನಿನ್ನೆ ಹೇಳಿಕೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ತಿರುಗೇಟ್. ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದ. ಎಚ್ಡಿಕೆ ಚರ್ಚೆಗೆ ಕರೆದಿದ್ದಾರೆ, ನಾನು ಕೂಡ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ವಿರೋಧಗಳ ನಡುವೆಗೆ 3 ದಿನಗಳಲ್ಲಿ ನೋಟಿಫಿಕೇಶನ್ ಆಗಿರುತ್ತೆ. ನಿಮ್ಮ ಜೊತೆ ನಾವು ಬರ್ತೇವೆ ಅಂತ ಕೆಲ ರೈತರು ಕೂಡ ಹೇಳಿದ್ದಾರೆ. ಇವತ್ತು ಸಭೆ ಆಯಿತು ರೈತರ ಜೊತೆಗೆ. ಒಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮದೆಂಥದ್ದು ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ನಡೆ ಬರವೂ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಅದರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಹಾಕ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕಾ ನಾನು? ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥೀಯ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದವ್ರಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾಯಿದ್ರು. ನನಗೆ ಆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ. ಇರಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡಿದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ಗೆ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸಿದೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸಿದೆ ನಾನು ಮಾತಾಡ್ತೀನಿ. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 3,000 ಎಕರೆ ಜಮೀನು, ಅಲ್ಲಿ ದುಡ್ಡು ಹೊಡೆಯಬಹುದು. ನೋಟಿಫಿಕೇಶನ್ ಬಿಡದಿಯ ರೈತರಿಗೆ ಮಾಡುವಂತಹ ದ್ರೋಹ ಇದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಟಿಫಿಕೇಶನ್ ಬಿಡದಿಯ ರೈತರಿಗೆ ಮಾಡುವ ದ್ರೋಹ ಇದು ಅಂತ ಹೇಳಿದ್ದಾರೆ ಅಶೋಕ್. ಇವಾಗ ಜಮೀನು ಅಕ್ವೈರ್ ಮಾಡಿ ರೈತರನ್ನ ಬೀದಿಗೆ ತಂದಿದ್ದೀರಿ. ಇವಾಗ ಯಾರೋ 4 ಜನರನ್ನ ಬಟ್ಟೆ ಹಾಕಿಸಿ ಸಭೆ ಮಾಡಿದ್ದೀರಿ. ಇವತ್ತಾದಂತಹ ಸಭೆ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಲೇಔಟ್ ಮಾಡ್ತಾ ಇದ್ದೀರಿ ಅಂತ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಬಿಡದಿ ಅಕ್ವಿಜೇಷನ್ ಮಾಡ್ತೀನಿ ಅಂತ ಹೊರಟಿರೋ ಅಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ಇದು ನೀವು ಅಕ್ವಿಜೇಷನ್ ಮಾಡಿದ್ರೆ ರೈತರ ಸಮಾಧಿ ಮೇಲೆ ನೀವು ಅಕ್ವಿಜೇಷನ್ ಮಾಡ್ತಾ ಇದ್ದೀರಾ. ಈ ಸರ್ಕಾರ ಬಿಡದಿ ಬೆಲೆ ಬಾಳುವಂಥ ಜಮೀನಲ್ಲಿರೋ ಅಂಥದ್ದು ಜಮೀನನ್ನು ಅಕ್ವೈರ್ ಮಾಡಿ ರೈತರನ್ನು ಬೀದಿಗೆ ತರ್ತಾ ಇದ್ದೀರಾ. ಇವತ್ತು ಸಭೆ ಮಾಡಿದ್ದೀರಾ, ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಬಂದಿದ್ದೀರಾ. ಆದರೆ ನಿಜವಾದ ರೈತರು, ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೀನಿ. ಅಲ್ಲಿರೋಂಥ ರೈತರು ಈ ಜಮೀನನ್ನು ಕೊಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅದು OC-ಆಗಿ ಸಿಗುತ್ತೆ. ಆ ದುಡ್ಡನ್ನು ಹೊಡಿಬೇಕು. ಹೆಂಗೋ ಸರ್ಕಾರ ಪಾಪರ ಹೊಟ್ಟಿದೆ, ಹಣ ಬೇಕು ಅವ್ರಿಗೆ. ಇದರಲ್ಲಿ ಟೆಂಡರ್ ಕರೆದ್ರೆ ಒಂದು 23,000 ಕೋಟಿ ಟೆಂಡರ್ ಕರಿಬೇಕಾಗುತ್ತೆ. ಅಷ್ಟಕ್ಕೆ 60% ಕಮಿಷನ್ ಬರ್ತದೆ. ಕಮಿಷನ್ ಆಸೆಗೋಸ್ಕರ ಕರೀತಾ ಇರೋವಂಥ ಅಕ್ವಿಜೇಷನ್ ಇದು. ಕಮಿಷನ್ ಆಸೆಗೆ 60% ಕಮಿಷನ್ ನುಂಗಕ್ಕೋಸ್ಕರ ಕರೀತಾ ಇರುವಂಥ ಅಕ್ವಿಜೇಷನ್ ಇದು. ಇದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂಥ ಅಕ್ವಿಜೇಷನ್. ಬಿಡದಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್,
ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ಬಾರಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ.ಕೆ. ನಡುವೆ ನೇರ ವಾಗ್ದಾಳಿಗಳು ಆಗ್ತಾನೆ ಬಂದಿದೆ. ಇವತ್ತು ಕೊನೆಯ ಹಂತದಲ್ಲಿರುವಂಥದ್ದು ಆ ಕಾರ್ಯಗಳಾಗ್ತಾ ಇದೆ. ಇವತ್ತು ಸಭೆ ಕೂಡ ನಡೆದಿದೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ. ಒಂದು ಅರ್ಥ ಆಗ್ತಾ ಇರುವಂಥದ್ದು, ಬಿಡದಿ ಟೌನ್ಶಿಪ್ ಅನ್ನುವಂಥ ವಿಚಾರ ಮುಂದಿನ ದಿನಗಳಲ್ಲಿ ದೂರದೃಷ್ಟಿಯ ರಾಜಕಾರಣದ ಒಂದು ಟೂಲ್ ಕಿಟ್ ಆಗುತ್ತೆ. ಆ ಭಾಗದಲ್ಲಿ ಪ್ರಬಲ ನಾಯಕತ್ವದ ಒಂದು ಹಿಡಿತ, ಆ ಒಂದು ಪ್ರಶ್ನೆಗೆ ಹಾಗಾಗಿ ಈ ರೀತಿಯಾದಂಥ ವಾಗ್ದಾಳಿಗಳು ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ. ಅರುಣ್, ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯ ಪಕ್ಷಗಳ ನಡುವೆ ಜಟಾಪಟಿಯೂ ಕೂಡ ಇರ್ತಕ್ಕಂಥದ್ದು. ಒಂದು ಕಡೆ ರೈತರ ಪ್ರತಿಭಟನೆಗೆ JDS ಮತ್ತು BJP ಬೆಂಬಲವನ್ನು ಘೋಷಣೆ ಮಾಡಿದರೆ, ಈಗ ಅಲ್ಲಿರ್ತಕ್ಕಂಥ ಕೆಲ ರೈತರು ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಒಂದು ಟೌನ್ಶಿಪ್ಗೆ ಅನ್ನುವಂಥ ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಸಭೆಯಲ್ಲಿ ಒಂದಿಷ್ಟು ರೈತರು ಕೂಡ ಭಾಗಿಯಾಗಿದ್ದರು. ರೈತರಲ್ಲಿ ಹೇಳಿರ್ತಕ್ಕಂಥದ್ದು, ನಾವು ಈ ಒಂದು ಟೌನ್ಶಿಪ್ಗೆ ಸಮ್ಮತಿ ಇದೆ ಎನ್ನುವಂಥದ್ದನ್ನು ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಹೇಳುವಂಥ ಕೆಲಸವನ್ನು ರೈತರು ಮಾಡಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಈ ಒಂದು ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಇದು ಕುಮಾರಸ್ವಾಮಿ ಅವರ ಕೂಸು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಅಂದರೆ ಹಿಂದೆ ಈ ಯೋಜನೆಯನ್ನು ಕುಮಾರಸ್ವಾಮಿ ಅವರೇ ಜಾರಿಗೆ ತಂದಿದ್ದರು, ಆದರೆ ಈಗ ರಾಜಕೀಯ ಕಾರಣಕ್ಕಾಗಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಈ ಒಂದು ಪ್ರತಿಭಟನೆಯನ್ನು ಯಾವಾಗ ಬೆಂಬಲಿಸಿದ್ರು, ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರ ಈ ಒಂದು ನಡೆಗೆ ಡಿ.ಕೆ. ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಇದು ಈಗ ಮುಂದುವರಿತಲೇ ಬರ್ತಾ ಇದೆ. ಇವತ್ತಿನ ಸಭೆಯ ಬಳಿಕವೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು. ನೀವು ಪಂಥಾಹ್ವಾನ ಏನಾದರೂ ಕೊಟ್ಟರೆ ನಾನು ಚರ್ಚೆಗೂ ಕೂಡ ಸಿದ್ಧ ಅನ್ನುವಂಥ ಮಾತನ್ನು ಪುನರುಚ್ಚಾರ ಮಾಡುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಅದು ಸಮಯ ಯಾವುದು ಅನ್ನೋದನ್ನು ನೀವೇ ನಿಗದಿ ಮಾಡಿ, ಸ್ಥಳವನ್ನು ಕೂಡ ನೀವೇ ನಿಗದಿ ಮಾಡಿ, ನಾನು ಬರ್ತೇನೆ, ಈ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡ್ತೇನೆ, ಇದು ಯಾರ ಯೋಜನೆ, ಜೊತೆಗೆ ಇದರ ಹಿಂದೆ ಯಾರ್ಯಾರಿದ್ದಾರೆ, ಹಾಸನದ ಕುಟುಂಬದವರಾಗಿದ್ದಂಥ ಇವರ ಕುಟುಂಬ ಯಾಕೆ ಆ ಭಾಗದಲ್ಲಿ ಜಮೀನನ್ನು ತೆಗೆದುಕೊಳ್ತು, ಜೊತೆಗೆ ಇವರಿಗೆ ಯಾವ ರೀತಿಯಲ್ಲಿ ಈ ಒಂದು ಯೋಜನೆಯ ಮೂಲಕವಾಗಿ ಲಾಭ ಆಗುತ್ತೆ, ಅನಿತಾ ಕುಮಾರಸ್ವಾಮಿ ಅವರು ತಮ್ಮ ಜಮೀನನ್ನು ಈ ಒಂದು ಡಿನೋಟಿಫೈ ಮಾಡೋದಕ್ಕೆ ಅವರು ಕೂಡ ಲೆಟರ್ನ ಕೊಟ್ಟಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಇವತ್ತಿನ ಸಭೆಗೆ ವಿಪಕ್ಷಗಳು ಕೂಡ ಟೀಕೆ ಮಾಡುವಂಥ, ಅಣಕಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇಲ್ಲಿ ವಿಪಕ್ಷಗಳು ಎತ್ತಿರುವಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವರಿಗೆ ಬೇಕಾಗಿರ್ತಕ್ಕಂಥವರನ್ನ ತಂದು ರೈತರ ಸಾಲನ್ನು ಹಾಕಿಸಿ ಸಭೆಯನ್ನು ಮಾಡಿಸಿದ್ದಾರೆ, ಇದು ಅಲ್ಲಿ ನಿಜವಾದ ರೈತರು ಯಾರು ಕೂಡ ಬಂದಿಲ್ಲ ಅನ್ನುವಂಥ ಅರ್ಥದಲ್ಲಿ ಆರ್ ಅಶೋಕ್ ಅವರು ಇವತ್ತು ಟೀಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವಿರೋಧದ ನಡುವೆಯೂ ಕೂಡ ಸರ್ಕಾರ ಬಿಡದಿ ಟೌನ್ಶಿಪ್ಗೆ ನೋಟಿಫಿಕೇಶನ್ ಮಾಡೋದಕ್ಕೆ ಹೊರಟಿದೆ. ಇನ್ನು 3 ದಿನದ ಒಳಗಾಗಿ ನೋಟಿಫಿಕೇಶನ್ ಅನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಜೂನ್ 30ರ ಒಳಗಾಗಿ ನಾವು ಈ ನೋಟಿಫಿಕೇಶನ್ ಅನ್ನು ಮಾಡ್ತೇವೆ, ಜೊತೆಗೆ ಯಾರ್ಯಾರು ಸಮ್ಮತಿಯನ್ನು ಸೂಚಿಸ್ತಿರೋ ಅವರೆಲ್ಲ ರೈತರಿಗೆ ಅವರ ಖಾತೆಗೆ ಹಣವನ್ನು ಕೂಡ ಹಾಕ್ತೇವೆ. ಅಂದ್ರೆ ಈಗ ನಿಗದಿಪಡಿಸಲಾಗಿದೆಯಲ್ಲ ಹಣವನ್ನ, ಎಕರೆಗೆ ಇಂತಿಷ್ಟು ಅನ್ನುವಂಥದ್ದು, ಅದರ ಅನುಗುಣವಾಗಿ ಹಣವನ್ನು ಕೂಡ ಹಾಕ್ತೇವೆ. ಆದರೆ ಯಾರ್ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಿರಲ್ಲ ಅವರಿಗೆ ಸಲ್ಲಬೇಕಾಗಿರುವಂಥ ಹಣವನ್ನು ನ್ಯಾಯಾಲಯಕ್ಕೆ ನಾವು ಸಲ್ಲಿಕೆಯನ್ನು ಮಾಡ್ತೇವೆ, ನ್ಯಾಯಾಲಯದಲ್ಲಿ ಫೈಟ್ ಮಾಡಿ ನೀವು ತೆಗೆದುಕೊಳ್ಳಿ ಅನ್ನುವಂಥ ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಎಷ್ಟೇ ವಿರೋಧ ಮಾಡಿದ್ರು ಕೂಡ ಈ ಒಂದು ಟೌನ್ಶಿಪ್ ಯೋಜನೆಯನ್ನು ನಾವು ಮಾಡ್ತೇವೆ, ಇದು ಭವಿಷ್ಯದಲ್ಲಿ ಆ ಭಾಗದ ಜನರಿಗೂ ಕೂಡ ಅನುಕೂಲ ಆಗುತ್ತೆ, ಬೆಂಗಳೂರಿಗೆ ಕನೆಕ್ಟ್ ಮಾಡುವಂಥ ಅಥವಾ ಬೆಂಗಳೂರಿನೊಂದಿಗೆ ಒಂದಿಷ್ಟು ಸಂಬಂಧವನ್ನು ಹೊಂದುವಂಥ ನಿಟ್ಟಿನಲ್ಲಿ ಈ ಒಂದು ಟೌನ್ಶಿಪ್ಪನ್ನು ನಾವು ಬೆಳವಣಿಗೆ ಮಾಡ್ತೇವೆ. ಜೊತೆಗೆ ಅಲ್ಲಿ ಯಾರ್ಯಾರು ಜಮೀನನ್ನು ಕಳ್ಕೊಂಡಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಒಂದು ಜಾಗ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಯಾವ ಭಾಗದಲ್ಲಿ ನಿಮಗೆ ನಿವೇಶನವನ್ನು ಹಂಚಿಕೆ ಮಾಡಲಾಗುತ್ತೆ ಆ ಭಾಗಕ್ಕೆ BWSSB ಇಂದಲೂ ಕೂಡ ನೀರಿನ ವ್ಯವಸ್ಥೆ ಇರಬಹುದು, ಅಥವಾ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಯಾವುದನ್ನು ಸೇರಿಸುವಂಥದ್ದು ನಿಟ್ಟಿನಲ್ಲಿಯೂ ಕೂಡ ಇವತ್ತು ಭರವಸೆಯನ್ನು ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೈತರು ಯಾರು ಸಮ್ಮತಿಯನ್ನು ಸೂಚಿಸಿದಾರಲ್ಲ ಅವರಿಗೆ ಇವತ್ತು ಸಮಾಧಾನ ಪಡಿಸುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡಿರುವಂಥದ್ದು, ಜೊತೆಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವಿರೋಧ ಮಾಡ್ತಿರ್ತಕ್ಕಂಥ ರೈತರ ಪ್ರತಿಭಟನೆ ಯಾವ ರೀತಿಯಾಗಿ ಮುಂದೆ ಹೋಗುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಅಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಯೋಜನೆ ಮುಂದುವರಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೇವನಹಳ್ಳಿಯಲ್ಲಿ ಯಾವ ರೀತಿಯಾಗಿ ನಾವು ರೈತರು ವಿರೋಧ ವ್ಯಕ್ತಪಡಿಸಿರಲ್ಲ, ಅದಾದ ನಂತರದಲ್ಲಿ ಸರ್ಕಾರ ಆ ಒಂದು ಯೋಜನೆಯನ್ನು ಕೈಬಿಟ್ಟಿತ್ತು. ಅದೇ ರೀತಿಯಾಗಿ ಬಿಡದಿ ಯೋಜನೆಯನ್ನು ಕೂಡ ಕೈ ಬಿಡಬೇಕು, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಎರಡು ವಿಚಾರ ಇಲ್ಲಿ ಪ್ರಮುಖವಾಗಿರುವಂಥದ್ದು, ಒಬ್ಬರು ಈ ಒಂದು ಟೌನ್ಶಿಪ್ ಯೋಜನೆಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಇನ್ನೊಂದಿಷ್ಟು ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಸರ್ಕಾರ ನೋಟಿಫಿಕೇಶನ್ ಮಾಡೋದಕ್ಕೆ ಹೊರಟಿದೆ. ಈ ನೋಟಿಫಿಕೇಶನ್ ನಂತರದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಪಕ್ಷಗಳು ಇದನ್ನು ನೋಡ್ತವೆ, ಜೊತೆಗೆ ಹೋರಾಟವನ್ನು ತೆಗೆದುಕೊಂಡು ಹೋಗ್ತವೆ ಅನ್ನೋದನ್ನ ಕಾದು ನೋಡಬೇಕು. ಬಿಜೆಪಿ ಮತ್ತು JDS ಇದನ್ನ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ನೋಟಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನಷ್ಟು ವಿರೋಧವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಅರುಣ್.
ಕಾರ್ತಿಕ್, ಒಂದು ಕಡೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟೇ ವಿರೋಧಗಳು ವ್ಯಕ್ತವಾದರೂ ಕೂಡ ಪ್ರೆಸೆಂಟ್ ಈಗಲೂ ಕೂಡ ಕಾಂಗ್ರೆಸ್ ಒಂದು ಪಾಯಿಂಟ್ ಅನ್ನು ಹಿಡ್ಕೊಂಡಿದೆ. ಎಚ್.ಡಿ.ಕೆ ಅವರ ಆಡಳಿತದ ಸಂದರ್ಭದಲ್ಲಿ ಆಗಿರುವಂತಹ ನೋಟಿಫಿಕೇಶನ್ ಇದು ರಾಜಕೀಯವಾಗಿ ರಾಜಕಾರಣಕ್ಕಾಗಿ ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಪಾಯಿಂಟ್ ಅನ್ನು ಹಿಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ರಾಜಕಾರಣವನ್ನ ಹೊರತುಪಡಿಸಿದಂಗೆ ಆ ಭಾಗದಲ್ಲಿ ನಾಯಕತ್ವದ ಮುನ್ನೆಲೆಗಾಗಿ ಪ್ರತಿಷ್ಠೆಗಾಗಿ ನಡೀತಾ ಇರುವಂತಹ ವಾಗ್ದಾಳಿ ಅಂತ ಕಾಣಿಸ್ತಾ ಇದೆ ಇದು. ನಿಶ್ಚಿತವಾಗಿ ಅರುಣ್, ಆ ರೀತಿಯಾಗಿಯೂ ಕೂಡ ಇದನ್ನು ವಿಮರ್ಶೆ ಮಾಡ್ಬೋದು. ಪ್ರಮುಖವಾಗಿ ಗಮನಿಸಬೇಕು, ಎಚ್.ಡಿ. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನು ದೆಹಲಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ 8,000 ಸ್ಕ್ವೇರ್ ಫೀಟ್ಗೆ ನಾನು ಕೊಡ್ತಾ ಇದ್ದೆ ಅನ್ನುವಂಥದ್ದನ್ನು ಅವರು ಉಲ್ಲೇಖವನ್ನು ಮಾಡಿದರು. ಅದೇ ವಿಚಾರವನ್ನು ಡಿ.ಕೆ. ಶಿವಕುಮಾರ್ ಪುನಃ ಅದನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ನೀವು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧ ಮಾಡಿದಾಗಿದ್ರೆ ಆ ಅಂಶವನ್ನು ಯಾಕೆ ನೀವು ಉಲ್ಲೇಖವನ್ನು ಮಾಡಿದ್ರಿ? 8,000 ರೂಪಾಯಿಯನ್ನು ಸ್ಕ್ವೇರ್ ಫೀಟ್ಗೆ ಕೊಡ್ತೇವೆ ಅನ್ನೋಂಥ ಮಾತನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದೆ ಅನ್ನೋದನ್ನು ಯಾಕೆ ಪ್ರಸ್ತಾಪ ಮಾಡಿದ್ರಿ? ಭೂಸ್ವಾಧೀನವನ್ನು ವಿರೋಧ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತೀರಿ, ಆದರೆ ಈ ಹಿಂದೆ ಈ ರೀತಿಯ ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರಿ. ಇದು ದ್ವಂದ್ವ ನಿಲುವು ಅನ್ನುವಂಥ ಅರ್ಥದಲ್ಲಿ ಕಾಂಗ್ರೆಸ್ಸಿಗರು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಕುಮಾರಸ್ವಾಮಿ ಅವರು ಈಗ ಹೇಳ್ತಾ ಇರುವಂಥದ್ದು, ಹಿಂದೆ ನಾನು ಏನು ಯೋಜನೆಯನ್ನು ತಂದಿದ್ದೆ ಅದು ಆ ಒಂದು ಯೋಜನೆಯೇ ಬೇರೆ, ಈಗ ಪ್ರಸ್ತಾಪದಲ್ಲಿರುವಂಥ ಬಿಡದಿ ಟೌನ್ಶಿಪ್ ಯೋಜನೆಯೇ ಬೇರೆ, ಅದು ವಿಭಿನ್ನವಾಗಿತ್ತು, ಅದು ಇನ್ನಷ್ಟು ಅನುಕೂಲಕರ ಆಗಿತ್ತು ಅನ್ನುವಂಥ ಅರ್ಥದಲ್ಲಿ ಕುಮಾರಸ್ವಾಮಿ ಅವರು ಮೇಲಿಂದ ಮೇಲೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈಗಿರುವಂಥ ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಅವರ ಕೂಸು ಅನ್ನುವಂಥ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಬಿಜೆಪಿಗರು ಕೂಡ ಅಲ್ಲಿನ ರೈತರಿಗೆ ಇವರು ಮಾಡ್ತಾ ಇರುವಂಥ ಮೋಸ ಅನ್ನುವಂಥ ಅರ್ಥದಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಶೋಕ್ ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹಿಂದೆ ನಾನು ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ರೈತರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿದ್ದಂಥ ರೈತರೇ ಬೇರೆ, ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಸಮ್ಮತಿಯನ್ನು ಸೂಚಿಸತಕ್ಕಂಥ ರೈತರೇ ಬೇರೆ ಇದ್ದಾರೆ. ಹಾಗಾಗಿ ಅಲ್ಲಿ ಬಹುಸಂಖ್ಯಾತ ರೈತರು ಈ ಒಂದು ಯೋಜನೆಗೆ ವಿರೋಧ ಇರತಕ್ಕಂಥದ್ದು. 3,000 ಎಕರೆ ಏನು ಸರ್ಕಾರದ ಜಮೀನು ಇದೆಯಲ್ಲ, ಆ ಒಂದು ಜಮೀನನ್ನು ಕಬಳಿಸೋದಕ್ಕೋಸ್ಕರ ಅಥವಾ ಆ ಒಂದು ಜಮೀನಿಗೆ ಸಲ್ಲುವಂಥ ಹಣವನ್ನು ಲೂಟಿ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಅರುಣುಗರ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಪಶ್ಚಿಮ ಬಂಗಾಳ ಗೆದ್ದಾಯಿತು, ಈಗ ಟಾರ್ಗೆಟ್ ಕರ್ನಾಟಕ. ಹೇಗಿದೆ ಬಿಜೆಪಿ RSS ಪ್ಲಾನ್? 2 ವರ್ಷಕ್ಕೂ ಮೊದಲೇ ತಯಾರಿ, ಹೈಕಮಾಂಡ್ ಹೇಳಿದ್ದೇನು? ಮೇ 25ರ ದೆಹಲಿ ಯಾತ್ರೆ ಯಾಕೆ? ಆಪರೇಷನ್ ಕರ್ನಾಟಕ ಬಂಗಾಳ ಮಾಡೆಲ್. ಪಶ್ಚಿಮ ಬಂಗಾಳದ ಬಳಿಕ ಕರ್ನಾಟಕ ಗೆಲ್ಲುವ ಗುರಿ, ಪಾರ್ಟಿ ರಿಪೇರಿಗೆ ಮುಂದಾಗಿದೆ ಬಿಜೆಪಿಯ ಹೈಕಮಾಂಡ್. ನಾಯಕತ್ವ ಗೊಂದಲ ನಿವಾರಣೆಗೆ ವರಿಷ್ಠರು ಮುಂದಾಗಿರೋದಿಲ್ಲ. ಬಿಜೆಪಿ ವರಿಷ್ಠರು ಒಂದಿಷ್ಟು ಕಾರ್ಯತಂತ್ರಗಳನ್ನ, ರಾಜಕಾರಣದ ತಂತ್ರಗಳನ್ನ ಹೂಡ್ತಾ ಇದ್ದಾರೆ. ಕರ್ನಾಟಕದ ಮುಂದಿನ ಗೆಲುವಿಗಾಗಿ ಎದ್ದಿರುವಂತಹ ನಾಯಕತ್ವ ಗೊಂದಲ ನಿವಾರಣೆಗೆ ವರಿಷ್ಠರು ಮುಂದಾಗಿರುವುದು, ಅದಕ್ಕೊಂದಿಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಕೇಂದ್ರದ ವೀಕ್ಷಕರ ಮೊದಲ ತಂಡ ಬರ್ತಾ ಇದೆ. ನಾಳೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಇಲ್ಲಿನ ಸದ್ಯದ ಬೆಳವಣಿಗೆಗಳೇನು? ಮೇ 25ಕ್ಕೆ 2ನೇ ವೀಕ್ಷಕರ ತಂಡವೂ ಕೂಡ ಆಗಮನ ಆಗುವ ಸಾಧ್ಯತೆ ಇದೆ. ಮೇ 25ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂಗೆ ಸಭೆ ಆಗುತ್ತೆ. ಪ್ರಮುಖವಾದಂತಹ ಸಭೆ ಇದು. ವಿಜೇಂದ್ರಗೆ ವಿ ಸೋಮಣ್ಣ ಅವರು ಪೈಪೋಟಿ ಕೊಡ್ತಾರ? ಹಾಗಾದ್ರೆ ತಾವೇ ಮುಂದುವರಿಯಲು ವಿಜೇಂದ್ರ ಒಂದ್ ಕಡೆ ಸರ್ಕಸ್ ನಡೆಸ್ತಾ ಇರೋದು. ಕರ್ನಾಟಕದಲ್ಲಿ ಚುನಾವಣೆಗೆ 2 ವರ್ಷಗಳಿಂದ ಬಾಕಿ ಇರೋದು. ಹೀಗಿರುವಾಗಲೇ ಪಾರ್ಟಿ ರಿಪೇರಿಗೆ ಒಂದಿಷ್ಟು ಗೊಂದಲಗಳೇನಿದೆ ರಾಜ್ಯ ಬಿಜೆಪಿಯಲ್ಲಿ, ಅದರ ನಿವಾರಣೆಗೆ ವರಿಷ್ಠರು ಹೈಕಮಾಂಡ್ ಮುಂದಾಗಿರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಹಜವಾಗಿ ಪಶ್ಚಿಮ ಬಂಗಾಳದ ಗೆಲುವು ಒಂದು ಅತಿದೊಡ್ಡ ಬದಲಾವಣೆಯನ್ನ ತಂದು ಕರ್ನಾಟಕದಲ್ಲೂ ಕೂಡ ನಾವು ಗೆಲುವನ್ನ ದಾಖಲಿಸಬಹುದಾ ಅಂತ. ಯಾಕಂದ್ರೆ ಏನೂ ಇಲ್ಲದಂತಹ ಮರುಭೂಮಿಯಾಗಿದ್ದಂತಹ ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ಸಾಧಿಸುತ್ತೆ ಅಂದ್ರೆ, ಇಲ್ಲಿ ಆಗೊಂದು ಈಗೊಂದು ಬಾರಿ ಅಧಿಕಾರವನ್ನ ಅನುಭವಿಸಿರುವಂತಹ ಬಿಜೆಪಿಗೆ ಸಹಜವಾಗಿ ಒಂದು ಆಶಾದಾಯಕವಾದಂತಹ ವಾತಾವರಣ ಕ್ರಿಯೇಟ್ ಮಾಡುವಂತ ರೀತಿಯಲ್ಲಿ ಈಗ ಬೆಳವಣಿಗೆಗಳನ್ನ ಮಾಡುವಂತ ಸಾಧ್ಯತೆಗಳಿದೆ ಅಂತ ಅನಿಸ್ತಾ ಇದೆಯಾ ಕರ್ನಾಟಕದಲ್ಲಿ?
ಖಂಡಿತವಾಗ್ಲೂ ಅರುಣ್, ಪಶ್ಚಿಮ ಬಂಗಾಳದಲ್ಲಿ ನೀವು ಹೇಳಿದಂಗೆ ಅಲ್ಲಿ ಬಿಜೆಪಿಯೇ ಇರಲಿಲ್ಲ, ನೆಲೆ ಇರಲಿಲ್ಲ. ಆದರೆ ಅಲ್ಲಿ ನೆಲೆ ಇರುವಂಥ ಮುಖಾಂತರವಾಗಿ ಅಲ್ಲಿ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಸಕ್ಸಸ್ ಆಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತನ ನಡೆಸಿದೆ. ಇಷ್ಟಾದರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ನಯ ಸೋಲಿನ ಕಂಡಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ನಾಯಕತ್ವ ಗೊಂದಲ. ಯಾಕಂದರೆ ಯಡಿಯೂರಪ್ಪನವರು ಇದ್ರು, ಅಧಿಕಾರವನ್ನು ಅವರು ಕೂಡ ಮಾಡ್ಕೊಂಡಿದ್ರು. ಅವರು ನಿವೃತ್ತಿಯಾದ ಬಳಿಕವಾಗಿ ಯಾರನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿತ್ತು. ಈಗಾಗಲೇ ಅವರ ಪುತ್ರ ವಿಜೇಂದ್ರ ಕೂಡ ಅಧ್ಯಕ್ಷರಾಗಿದ್ದಾರೆ. ಅವರ ವಿರೋಧವೂ ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶ, ವಿರೋಧ ಕೂಡ ಕಳೆದ 3 ವರ್ಷಗಳಿಂದ ಕೂಡ ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ಕೂಡ ಕಂಡು ಬಂದಿದೆ. ಇದೀಗ ಇದನ್ನ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈಗ ಕೊನೆಗೂ ಮಧ್ಯಪ್ರವೇಶ ಮಾಡಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಸಂಜೆ ಒಂದು ವೀಕ್ಷಕರ ತಂಡ ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಾ ಇದೆ. ನಾಳೆ ಮುಖ್ಯವಾಗಿ ಶಾಸಕರು, ಸಂಸದರು ಮತ್ತು ಪರಿಷತ್ ಸದಸ್ಯರು ಮತ್ತು ಪ್ರಮುಖರ ಜೊತೆಗೆ ಸಭೆಯನ್ನು ಕೂಡ ಮಾಡಲಿದ್ದಾರೆ ಈ ಒಂದು ವೀಕ್ಷಕರ ತಂಡ. ಒಂದು ಕಡೆಗೆ SIR ಕೂಡ ಈಗಾಗಲೇ ರಾಜ್ಯದಲ್ಲಿ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಯಾವ ರೀತಿಯಾಗಿ ನಡೆಯನ್ನು ತೋರಬೇಕು, ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಅಭಿಪ್ರಾಯ ಸಂಗ್ರಹಣ ಮಾಡೋದ್ರ ಮುಖಾಂತರವಾಗಿ ಅದನ್ನ ಚರ್ಚೆ ಮಾಡುವಂಥದ್ದು, ಮತ್ತೊಂದು ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ಅದನ್ನ ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂಥದ್ದು. ಮತ್ತೊಂದು ಕಡೆ ಮೇ 25ನೇ ತಾರೀಕು ಕೂಡ 2ನೇ ವೀಕ್ಷಕರ ತಂಡ ಕೂಡ ಬರ್ತಾ ಇದೆ. ಅವತ್ತು ಭೂಪೇಂದ್ರ ಯಾದವ್ ಮತ್ತೆ ತರುಣ್ ಚುಗ್ ಇವರಿಬ್ಬರು ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಈಗಾಗಲೇ ಹೈಕಮಾಂಡ್ ನಾಯಕರು ಅವರಿಗೆ ಬರುವ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಹೋಗಿ ಇದ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಹಾಗಾಗಿನೇ ಇಲ್ಲಿ ಅಭಿಪ್ರಾಯನ ಸಂಗ್ರಹ ಮಾಡಿ 2 ವೀಕ್ಷಕರ ತಂಡ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ ಬಳಿಕವಾಗಿ ಹೈಕಮಾಂಡ್ ನಾಯಕರು ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ನಾಯಕತ್ವ ಬದಲಾವಣೆ ಮತ್ತು ಗೊಂದಲ ಏನಿದೆ ಅದಕ್ಕೆ ತೆರಳುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ BY ವಿಜೇಂದ್ರ ಅವರು ಮತ್ತೊಮ್ಮೆ ಅಧಿಕಾರದಲ್ಲಿ ಮುಂದುವರುವಂಥ ನಿಟ್ಟಿನಲ್ಲಿ ಬಹಳಷ್ಟು ಆಸೆಯಲ್ಲಿರುವಂಥದ್ದು. ಈಗಾಗಲೇ ನವೆಂಬರ್ ಬಂದರೆ 3 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಆದರೆ ನವೆಂಬರ್ ಆದ ಬಳಿಕವಾಗಿ ಇಲ್ಲೊಂದು ಕಡೆ ಬದಲಾವಣೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರ ವಿರೋಧ ಬಣ ಕೂಡ ಕಾಯ್ತಾ ಇದೆ. ಇಲ್ಲೊಂದು ಕಡೆ ವಿ ಸೋಮಣ್ಣ ಅವರು ಕೂಡ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಅಧ್ಯಕ್ಷ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರವನ್ನು ಆಗ್ತಾ ಇದ್ದಾರೆ. ಹಾಗಾಗಿ ನವೆಂಬರ್ ಬಳಿಕವಾಗಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಚರ್ಚೆ ಕೂಡ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇದೆ. ಒಂದು ಕಡೆ ಮೇ ಕೊನೆಯ ತಿಂಗಳಲ್ಲಿ ಕೇಂದ್ರದ ಸಂಪುಟ ಪುನರಚನೆ ಆದ ಸಂದರ್ಭದಲ್ಲಿ ಮಹತ್ವದ ಬದಲಾವಣೆಗಳು, ಒಂದಷ್ಟು ಜನರಿಗೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿಯನ್ನು ರಾಜ್ಯದಿಂದ ಆಗಿದ್ದಾರೆ, ಅವರನ್ನ ಕೊಡುವಂಥದ್ದು. ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ಹೊಸ ಸಂಸದರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡುವಂಥದ್ದು. ಆ ಮುಖಾಂತರವಾಗಿ ರಾಜ್ಯಾಧ್ಯಕ್ಷರನ್ನು ಕೂಡ ಒಂದು ರೀತಿ ವಿಜೇಂದ್ರನ ಮುಂದುವರಿಸಬೇಕಾ ಅಥವಾ ಮತ್ತೊಬ್ಬರನ್ನ ಏನಾದರೂ ಆಯ್ಕೆಯನ್ನ ಮಾಡಬೇಕಾ, ಹೀಗೆ ಒಂದಷ್ಟು ಗೊಂದಲಗಳೇನಿದೆ ಅದನ್ನ ಸರಿಪಡಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಪಾರ್ಟಿ ರಿಪೇರಿನ ಮಾಡಿ ಅಂತಿಮವಾಗಿ ಪಕ್ಷವನ್ನು ಸದೃಢಗೊಳಿಸೋದ್ರ ಮುಖಾಂತರವಾಗಿ ಬರ್ತಕ್ಕಂತಹ 2022ರ ಚುನಾವಣೆಯನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿನೇ ಅದಕ್ಕೆ ಪೂರಕವಾಗಿ ಏನೆಲ್ಲ ಕ್ರಮವನ್ನು ಅನುಸರಿಸಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾಗಿನೇ ವೀಕ್ಷಕರ ತಂಡ ಇವತ್ತು ಸಂಜೆ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು. ನಾಳೆ ಸಭೆಯನ್ನು ಮಾಡ್ತಾರೆ. 25ನೇ ತಾರೀಕು ಮತ್ತೊಂದು ಸಭೆಯನ್ನು ಮಾಡಿ ಅಂತಿಮವಾಗಿ ನಿರ್ಣಯ ಕೂಡ ತೆಗೆದುಕೊಳ್ಳುವಂಥದ್ದು. ಯಾವಾಗ ವೀಕ್ಷಕರ ತಂಡ ಈಗಾಗಲೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಒಂದು ಸುದ್ದಿ ಬಂದಿದೆಯೋ ಅದಾದ ಬಳಿಕವಾಗಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಮಹತ್ವದ ವಿಚಾರಗಳು ಕೂಡ ಗರಿಗೆದ್ದಿರುವಂಥದ್ದು. ಒಂದು ಕಡೆ ವಿಜೇಂದ್ರ ವಿರೋಧಿ ಬಣ ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಅಂದರೆ ಆರಂಭದ ದಿನಗಳಿಂದ ಕೂಡ ಎಲ್ಲೋ ಒಂದು ಕಡೆ ವಿಜೇಂದ್ರನ ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಕಸರತ್ತನ್ನು ಮಾಡ್ತಾ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ವಿಚಾರವನ್ನು ಮೂಡಿಸಿದೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೊನೆಯದಾಗಿ ಏನು ಹೇಳಬೇಕು ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದಷ್ಟು ಅಭಿಪ್ರಾಯಕ್ಕೆ ಬಂದಿರುವಂಥದ್ದು. ಹಾಗಾಗಿನೇ ಎಲ್ಲೊಂದು ಕಡೆ ಮೇ 25ಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಒಂದು ಸ್ಪಷ್ಟವಾದಂಥ ಚಿತ್ರಣ ಕರ್ನಾಟಕದಲ್ಲಿ ಕಂಡುಬರುವಂಥ ಸಾಧ್ಯತೆ ಇದೆ. ಆ ಮುಖಾಂತರವಾಗಿ ರಾಜ್ಯಾಧ್ಯಕ್ಷರ ಒಂದು ಸಮರ್ಥವಾಗಿ ನಾಯಕತ್ವವನ್ನು ಕೊಡೋದ್ರ ಮುಖಾಂತರವಾಗಿ ಬರ್ತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿದೆ. 2 ವೀಕ್ಷಕರ ತಂಡ ರಾಜ್ಯಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಯನ್ನು ಮಾಡ್ತಾರೆ, ಯಾರ ಪರವಾಗಿ ಒಲವಿದೆ, ಯಾರ ವಿರುದ್ಧವಾಗಿ ಒಲವಿದೆ, ಮತ್ತೆ ಅದ್ರ ಬಗ್ಗೆ ಏನೆಲ್ಲ ಚರ್ಚೆಯನ್ನು ಮಾಡಬೇಕು ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೆ ಏನು ವರದಿಯನ್ನು ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋದು ಹಾಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಅರುಣ್, ಈಗ ವೀಕ್ಷಕರ ತಂಡ ರಾಜ್ಯಕ್ಕೆ ಬರ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಬಾರ್ನಲ್ಲಿ ಕ್ಯಾಶಿಯರ್ಗೆ ಬಾಸ್ ಅಂದಿದ್ದಕ್ಕೆ ಬಿತ್ತು ಹೆಣ, ಬಾಸ್ ಅಂದಿದ್ದಕ್ಕೆ ಆರಂಭ ಆಗಿದೆ ಜಗಳ. ಇದು ಕೊಲೆಯಲ್ಲಿ ಅಂತ್ಯ ಆಗಿದೆ. ವೈದಿದ್ದಲ್ಲ ಮತ್ತೊಂದಲ್ಲ, ಬಾರ್ನಲ್ಲಿ ಇದ್ದಂಥ ಕ್ಯಾಶಿಯರ್ಗೆ ಬಾಸ್ ಅಂತ ಕರೆದಿದ್ದಕ್ಕೆ ಅಲ್ಲಿಂದ ಶುರುವಾಯಿತು ಜಗಳ. ವಾಗ್ವಾದ ಶುರುವಾಗಿ ಆ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಮಂಡ್ಯದ ಮದ್ದೂರಿನ ಹೊನ್ನಲಗಿರಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಗಲಾಟೆ ಬಳಿಕ ಸ್ನೇಹಿತರ ಜೊತೆ ಹೋಗ್ತಾ ಇದ್ದಾಗ ಹಿಂಬಾಲಿಸಿ ಹತ್ಯೆಯನ್ನ ಮಾಡಲಾಗಿದೆ, ಕೊಲೆ ಮಾಡಿದ್ದ. ಚುಂಚಗಹಳ್ಳಿ ಗ್ರಾಮದ 29 ವರ್ಷದ ಸುನಿಲ್ ಮೃತ ದುರ್ದೈವಿ. ಮಾರಕಾಸ್ತ್ರಗಳಿಂದ ಯುವಕನನ್ನ ಕೊಚ್ಚಿ ಕೊಂದಿದ್ದಾರೆ ದುಷ್ಕರ್ಮಿ. ಬಾರ್ನಲ್ಲಿ ಗಲಾಟೆ ಆಗುತ್ತೆ. ಈ ಬಾಸ್ ಅಂದ ಕರೆದ ಮೇಲೆ ವಾಗ್ವಾದ ಆಗುತ್ತೆ. ಅದಾದ್ಮೇಲೆ ಅಲ್ಲಿಂದ ಹೋಗ್ತಾ ಇದ್ದಾಗ ಚೇಸ್ ಮಾಡ್ಕೊಂಡ್ ಬಂದು ಹೊಡೆದು ಹಾಕಿದ್ದ. ಕಳೆದ 6 ತಿಂಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದ ಈ ಸುನಿಲ್ ಈಗ ಮೃತಪಟ್ಟಿರೋದು. ಅವನು ಶ್ರೀಕಂಠ ಮಗನಂತೆ ಕಣಪ್ಪ, ನಮ್ಮ ನಾದ್ನಿ ಮಗನ ಕೊಲೆ ಮಾಡ್ಬಿಟ್ಟಾನೆ ಕಣಪ್ಪ, ಕತ್ನೆ ಕೂದ್ಬಿಟ್ಟಾನೆ. ಅವನ ಮನಾಳಾಗ 6 ತಿಂಗಳು ನೆಡ್ತಿ ಪ್ರೆಗ್ನೆಂಟ್ ಕಣಪ್ಪ. ಅವನಂತ ಜೀವ ಸಹಿತ ಮಾಡಬೇಡ್ದು ಕಣಪ್ಪ. ಅವನು ಮದ್ದೂರು ರಿಪೋರ್ಟ್ ಇಸ್ಕೊಬರಕ್ಕೆ ಹೋಗಿದ್ನ.
ಗಲಾಟೆ ಮಾಡ್ಕೊಂಡು ಬರ್ಬೇಕಾದ್ರೆ ರೋಡಲ್ಲಿ ಅಡ್ಡ ಹಾಕೊಂಡು ಕತ್ನೆ ಕೂದ್ಬಿಟ್ಟಾರೆ ಕಣಪ್ಪ. ಫ್ರೆಂಡ್ಸ್ ಜೊತೆ ಹೋಗಿದ್ರು ಕಣಪ್ಪ, ಫ್ರೆಂಡ್ಸ್ ಜೊತೆ ಹೋಗಿ ಹೆಂಗೆ ಮಾಡ್ಬಿಟ್ಟಿರೋದು ಕಣಪ್ಪ ಅವ್ರ ಮನಾಳಾಗೋರು. ಅವ್ನು ಬಾರಲ್ಲಿ ಬೆಂಗಳೂರಲ್ಲಿ ಬಾರಲ್ಲಿ ಇದ್ನ ಕಣಪ್ಪ ಅವನು. ಈಗ ಹಬ್ಬಕ್ಕೆ ಊರಿಗೆ ಬೈದ್ನ, ಊರಿಗೆ ಬಂದು ಎಡ್ತೆ ಪ್ರೆಗ್ನೆಂಟ್ ಅಲ್ವೇ ಸೀಮಂತ ಮಾಡಿ ಕಳಿಸ್ಬಿಟ್ಟು ಹೋಗಮ್ಮ ಅಂದ್ಬಿಟ್ಟು ಇಲ್ಲೇ ಇದ್ನ. ಎಲ್ಲ ನಮಗೇನು ಗೊತ್ತು, ಅವರೆಲ್ಲ ಪರಿಚಯ ಇಲ್ಲ. ಇವರು ಮುಳ್ಳಾಡ್ಕೊಂಡು ಅವನು ಮುಳ್ಳಾಡಿತಾನೆ, GCP ಅಜ್ಜಳ್ಳಿಯವರು ಮುಳ್ಳಾಡಿತಾರೆ, GCP ಮಡಿಕೊಂಡವ್ರೆ. ಅವರು ಕೊಲೆ ಮಾಡಿರೋರು. ಹಿಂಗೆ ನಾವು ಏನೋ ಒಂದು 2 ಎಕರೆ ಮಡಿಕೊಂಡು ಇಟ್ಟು ಪಟ ಕೂಲಿಗೈಕ ಕಂಬಳಗೈಕ ಉಣ್ತಿದ್ದೋ ಸರ್. ಅವ್ರ ತಲೆ ಮೇಲೆ ಕಲ್ಲು ಹಾಕಿದ್ರು. ಆ ಮಗ ಏನು ಮಾಡೋದು ಸರ್? ನಾವು 6 ತಿಂಗಳು ಮದುವೆಯಾಗಿ 5 ತಿಂಗಳು ಬಿಮ್ಮಸೆ ಅವ್ರು ಕಟ್ಕೊಂಡು ನಮ್ಮ ಏನು ಮಾಡೋಕ್ಕದು? ಈಗ ಅವ್ರ ಅಪ್ಪನ ಮನೆಯವ್ರು ಬಂದು ಮಾಡಿದ್ರೆ ನಮಗೆ ಏನು ಮಾಡಿಸ್ಕಮ್ಮ ಹೇಳಪ್ಪ ನೀವೇ. ಇದರಲ್ಲಿ ಏನಂದರೆ ಒಂದು 3 ಜನ, ಸತೀಶು, ಸಿದ್ದು ಮತ್ತು ಸುನಿಲ್ ಅನ್ನೋರು ಒಂದು H1L ಗೆರೆ ಹತ್ರ ಒಂದು ಇರುವಂಥ ದೀಪ ಬಾರ್ ಅಲ್ಲಿ ಅವರು ಕುಡಿತಾ ಇರ್ತಾರೆ. ಆಗ ಅವ್ರಿಗೂ ಮತ್ತು ಇನ್ನೊಂದು ಗ್ರೂಪಲ್ಲಿ ಅಜ್ಜಳ್ಳಿ ಹುಡುಗರಿಗೂ ಇವ್ರಿಗೂ ಮಾತು ಬೆಳೆಯುತ್ತೆ. ಆವಾಗ ಈಗ ಸುನೀಲ್ ಅಂತ ಯಾರು ಡಿಸೀಸ್ಡ್ ಇದ್ದಾರೆ ಅವರು ಅವಾಚ್ಯ ಶಬ್ದದಿಂದ ಬೈತಾರೆ ಅಂತ ತಿಳಿದು ಬಂದಿದೆ. ತದನಂತರ ಅದು ತುಂಬ ಏನು ಒಡೆದಾಟ ಆಗಲ್ಲ, ನೂಕು ತಳ್ಳಾಟ ಆಗುತ್ತೆ. ನಂತರ ಅವರು ಹೊರಟೋಗ್ತಾರೆ, ಆ ಅಜ್ಜಳ್ಳಿ ಹುಡುಗರು ಹೊರಟೋಗ್ತಾರೆ. ಇವರು ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟು ಸುಮಾರು ಒಂದು 10-25 ಸಮಯದಲ್ಲಿ ಅವರ ಬಾರ್ ಬಿಟ್ಟು 3 ಜನನು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಊರಿಗೆ. ಸುಮಾರು ಆ ಬಾರಿಂದ ಒಂದು 500-600 ಮೀಟರ್ ದೂರದಲ್ಲಿ ಅವರು ಬಂದು ಒಂದು ಕತ್ತು ಕುಯ್ದಿರ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತದೆ. ಇದ್ರ ಬಗ್ಗೆ ಕ್ರೈಮ್ ನಂಬರ್ 187/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಲಾಗಿದೆ ಮತ್ತು ಆರೋಪಿಯನ್ನು ದಸ್ತಗಿರಿ ಮಾಡೋದ್ರಲ್ಲಿ ಪ್ರಯತ್ನದಲ್ಲಿದ್ದಾರೆ. ಸಣ್ಣದು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಬೈದಿದ್ದಲ್ಲ, ಹೀಯಾಳಿಸಿ ಏನು ಮಾತಾಡಿದ್ದಲ್ಲ, ಕೇವಲ ಬಾಸ್ ಅಂದಿದ್ದಕ್ಕೆ ಗಲಾಟೆ ಆಗತ್ತೆ, ಆಮೇಲೆ ಕೊಲೆವರೆಗೂ ಹೋಗ್ತಾರೆ ಅಂದ್ರೆ ನಿಜಕ್ಕೂ ನಂಬೋಕೆ ಆಗ್ತಾ ಇಲ್ಲ. ಬಾಸ್ ಅಂದಿದ್ದಕ್ಕೆ ಈ ಪರಿ ಸಿಟ್ಟು ಬಂತ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಂತ? ಅರುಣ್, ಇಲ್ಲಿ ಬೇರೆ ಯಾವುದೇ ಕಾರಣ ಕಾಣ್ತಾ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಅಂದ್ರೆ ಪ್ರಮುಖವಾಗಿ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಬಾಸ್ ಅಂತಕ್ಕಂತ ಮಾತನ್ನ ವ್ಯಂಗ್ಯವಾಗಿ ಸುನಿಲ ಹೇಳ್ದ ಅನ್ನುವಂಥದ್ದು. ಇದಕ್ಕೆ ಅಲ್ಲಿದ್ದಂತ ಕ್ಯಾಶಿಯರ್ ಕೋಪಗೊಂಡು ವಾಗ್ವಾದವನ್ನ ನಡೆಸ್ತಾನೆ. ಅಂದ್ರೆ ಬಾಸ್ ಅಂತ ಯಾಕೆ ಕರೆದೆ ಅನ್ನುವಂತ ವಿಚಾರವಾಗಿ ಇಬ್ಬರ ನಡುವೆನೂ ಕೂಡ ವಾಗ್ವಾದ ಏರ್ಪಡುತ್ತೆ. ಜೊತೆಗೆ ಅಲ್ಲಿದ್ದಂಥವ್ರು ಗುಂಪಿನವ್ರನ್ನು ಕೂಡ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದಾದ ಬಳಿಕ ಸುನಿಲ ಅಲ್ಲಿಂದ ಬಾರ್ನಿಂದ ಹೊರಟು ಗ್ರಾಮ ಕಡೆ ಹೊರಡ್ತಾ ಇರ್ತಾನೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನು ಗಲಾಟೆಯನ್ನ ಮಾಡಿದ್ರು, ವಾಗ್ವಾದವನ್ನ ಏನ್ ಮಾಡಿದ್ರು, ಅವರು ರಸ್ತೆ ಮಧ್ಯದಲ್ಲಿ ಆತನನ್ನ ಅಟ್ಯಾಕ್ ಮಾಡಿ ಆತನ ಮೇಲೆ ಹಲ್ಲೆಯನ್ನ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಸ್ಥಳದಲ್ಲೇ ಸುನಿಲ ಕುಸ್ತು ಬೀಳ್ತಾನೆ. ಇದಾದ ಬಳಿಕ ಜೊತೆಯಲ್ಲಿದ್ದಂಥವ್ರು ಜೊತೆಗೆ ಒಂದಷ್ಟು ಸ್ಥಳೀಯರು ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆತ ಮಾರ್ಗ ಮಧ್ಯದಲ್ಲೇ ಅತಿಯಾದ ರಕ್ತಸ್ರಾವದಿಂದ ಸಾವನ್ನಪ್ಪುವಂಥದ್ದು. ಹೀಗಾಗಿ ಕ್ಷುಲ್ಲಕ ನಡೆದಂತ ಗಲಾಟೆ ಈಗ ಹತ್ಯೆಯಲ್ಲಿ ಅಂತ್ಯ ಆಗಿರುವಂತದ್ದು. ಅರುಣ್, ಚಿನ್ನ ಖರೀದಿ ನೆಪದಲ್ಲಿ 3 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಡಿಸೈನ್ ತೋರಿಸಲು ಕಚೇರಿಗೆ ಕರೆಸಿ ಆಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. 3 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿರುವ ಡಿಸೈನ್ ಅನ್ನ ತೋರಿಸಲು ಕಚೇರಿಗೆ ಕರೆಸಿಕೊಂಡು ಆಭರಣಗಳನ್ನೆಲ್ಲವನ್ನ ಕದ್ದುಕೊಂಡು ಎಸ್ಕೇಪ್ ಆಗಿದ್ದಾರೆ. 1 kg 850 ಗ್ರಾಂ ಚಿನ್ನವನ್ನ ಕದ್ದುಕೊಂಡು ಹೋಗಿರೋದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ದೃಶ್ಯ. ಬ್ಯಾಗ್ನಲ್ಲಿ ಚಿನ್ನ ತುಂಬಿಕೊಂಡು ಆ ಕಳ್ಳ ಎಸ್ಕೇಪ್ ಆಗಿದ್ದಾನೆ. 1.85 kg ಚಿನ್ನ, 3 ಕೋಟಿ ಮೌಲ್ಯ ಚಿನ್ನ ಕದ್ದು ಮಹಾರಾಷ್ಟ್ರಕ್ಕೆ ಆರೋಪಿ ಎಸ್ಕೇಪ್ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತಹ ಘಟನೆ ಇದು. ಅತಿ ದೊಡ್ಡ ರಾಬರಿ ಒಂದು ರೀತಿ. ಬ್ಯಾಗ್ನಲ್ಲಿ ತುಂಬಿಸ್ಕೊಂಡು ಆತ ಎಸ್ಕೇಪ್ ಆಗಿರುವಂತಹ ಸಿಸಿಟಿವಿಯ ದೃಶ್ಯವನ್ನ ನೋಡ್ತಾ ಇದ್ವಿ. ಮಲ್ಲೇಶ್ವರದಲ್ಲಿ ನಡೆದಂತಹ ಘಟನೆ ಇದು. ಚಿನ್ನಾಭರಣಗಳ ಡಿಸೈನ್ ನೋಡೋದಕ್ಕಾಗಿ ಕರೆಸ್ಕೊಂಡು ಈ ರೀತಿಯಾಗಿ ಎಲ್ಲವನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ. ಈತ ಮಹಾರಾಷ್ಟ್ರಕ್ಕೆ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಈಗ ಸಿಕ್ಕಿದೆ. ಖರೀದಿ ಮಾಡೋ ನೆಪದಲ್ಲಿ 3 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನ ದೋಚಿಕೊಂಡು ಈತ ಎಸ್ಕೇಪ್ ಆಗಿದ್ದಾನೆ. ಕಳ್ಳ ಪರಾರಿಯಾಗಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಈ ಘಟನೆ ನಡೆದಿದೆ.
ದರ್ಶನ್ ಭೇಟಿಗೆ ಪತ್ನಿ ಹಾಗೂ ಮಗನ ಬಿಟ್ಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಮಗೂ ಕೂಡ ಒಳ ಸಂದರ್ಶನಕ್ಕೆ ಬಿಡಿ, ನಮಗೂ ಅವಕಾಶ ಕೊಡಿ ಅಂತ ಜೈಲಲ್ಲಿರುವಂತಹ ಹಲವು ಕೈದಿಗಳು ಕೇಳ್ತಾ ಇದ್ದಾರೆ. ಸಹಜವಾಗಿ ಕುಟುಂಬಸ್ಥರಿಂದ ಜೈಲು ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಆಗ್ತಾ ಇದೆ. ಮೇಲಿನ ಸುಮಾರು ಜನ ಕೇಳಿದ್ದಾರೆ, ನಮಗೂ ಕೂಡ ನಮ್ಮವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿ, ಅಲ್ಲಿ ಕೊಟ್ಟಿದ್ದೀರಲ್ಲ ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಈಗ ಕೆಲ ಕೈದಿಗಳಿಂದಲೂ ಕೂಡ ಖುದ್ದು ಜೈಲು ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಆಗಿದೆ. ಒಳ ಸಂದರ್ಶನದ ಮನವಿಗಳನ್ನ ನೋಡಿ ಜೈಲು ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಬಟ್ ಎಕ್ಸ್ಪೆಕ್ಟೆಡ್ ಇತ್ತು. ಕೈದಿಗಳ ಕುಟುಂಬಸ್ಥರಿಗೆ ರೂಲ್ಸ್ ಬಗ್ಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾರೆ ಈಗ ಜೈಲಿನ ಅಧಿಕಾರಿಗಳು. ಹೀಗಾಗೋದಿಲ್ಲ, ಅವಕಾಶ ಕೊಡೋಕೆ ಬರೋದಿಲ್ಲ ಅಂತ. ಆದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವಿನೀಶ್ ನಿನ್ನೆ ಅವರ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿಶೇಷವಾದಂತಹ ಮನವಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಅವಕಾಶ ಕೊಡಲಾಗಿತ್ತು. ಸೊ ಹಾಗಾಗಿ ನಮಗೂ ಕೊಡಿ ಅಂತೀಗ ಮನವಿಗಳು ಸಲ್ಲಿಕೆ ಆಗ್ತಾ ಇದೆ. ಇನ್ನು ಪತ್ನಿ ಮಗನ ಭೇಟಿ ನಂತರದಲ್ಲಿ ದರ್ಶನ್ ಇನ್ನಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಜೈಲೊಳಗೆ. ನಿನ್ನೆಯ ಭೇಟಿ ನೆನೆದು ಜೈಲಲ್ಲಿ ದಾಸ ದರ್ಶನ್ ಮತ್ತಷ್ಟು ಭಾವುಕರಾಗಿದ್ದಾರೆ. ನಿನ್ನೆ ಪತ್ನಿ ತಂದುಕೊಟ್ಟಿದ್ದಂತಹ ಬಾಳೆಹಣ್ಣು ಇನ್ನೂ ಕೂಡ ತಿಂದಿಲ್ಲ ದರ್ಶನ್. ಹಾಗೆ ಅದನ್ನು ಕಬೋರ್ಡ್ನಲ್ಲಿ ಇಟ್ಟಿದ್ದಾರಂತೆ. ಬ್ಯಾರಕ್ನ ಕಬೋರ್ಡ್ನಲ್ಲಿ ಹಣ್ಣನ್ನು ಇಟ್ಟು ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ಯಾರ ಜೊತೆನೂ ಕೂಡ ಮಾತಾಡ್ತಾ ಇಲ್ಲಂತೆ. ಬಹಳ ದಿನಗಳ ನಂತರದಲ್ಲಿ ಹೆಂಡತಿ ಮತ್ತು ಮಗನನ್ನ ಭೇಟಿಯಾಗಿರೋದು, ಆಮೇಲೆ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಒಂದು ನಿರ್ದೇಶನ, ಅದಾದ್ಮೇಲೆ ವಿವಾಹ ವಾರ್ಷಿಕೋತ್ಸವದ ಸಂದರ್ಭ, ಇದೆಲ್ಲವನ್ನ ನೆನಪು ಮಾಡಿಕೊಂಡಂತಹ ದರ್ಶನ್ ಸಹಜವಾಗಿ ಭಾವುಕರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಭೇಟಿ ಮಾಡಿ ಹೊರ ಬಂದ ತಕ್ಷಣ ಕೆಲ ಅಭಿಮಾನಿಗಳು ಕೂಡ ದರ್ಶನ್ ಬಗ್ಗೆ ವಿಜಯಲಕ್ಷ್ಮಿ ಅವರನ್ನ ಕೇಳಿದ್ದಾರೆ. ಸೊ ಆಗ ಅವರು ಬೇಗ ಹೊರಗೆ ಬರ್ತಾರೆ ನಿಮ್ಮ ಅಣ್ಣ ಅಂತ ದರ್ಶನ್ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಹೇಳಿದ್ದಾರಂತ. ಹೇಳಿ